ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯಿತು, ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದು ಯಾರಿಂದ? ಸೊ ಅದೆಲ್ಲವನ್ನು ಕೂಡ ಸಂದರ್ಭದಲ್ಲಿ ಹೇಳೋದಿಲ್ಲ, ಮಾತನಾಡೋದಿಲ್ಲ. ಈ ಹಿಂದೆ ಏನೇನೆಲ್ಲ ಆಯ್ತು, ಸಮ್ಮಿಶ್ರ ಸರ್ಕಾರ ಯಾರಿಂದ ಬಿದ್ದು ಹೋಯ್ತು, ಅದಕ್ಕೆ ಯಾರು ಕಾರಣ, ಸೊ ಕಳೆದುಕೊಂಡಿದ್ದು ಯಾರಿಂದ ಕಳೆದ ಬಾರಿಯ ಸಮ್ಮಿಶ್ರ ಸರ್ಕಾರವನ್ನ, ಸೊ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡೋದು ಸಮಂಜಸ ಅಲ್ಲ. ಅದನ್ನೆಲ್ಲ ನಾನು ಈಗ ಮಾತನಾಡೋದಿಲ್ಲ. ಇದೀಗ ಈಗ ಗೆದ್ದಾಗಿದೆ. ಭರವಸೆಗಳನ್ನ ಜನರಿಗೆ ನಾವು ಕೊಟ್ಟಿದ್ದೀವಿ, ಕರ್ನಾಟಕದ ಜನತೆಗೆ. ಆ ಭರವಸೆಗಳನ್ನ, ಆ ಆಸೆಗಳನ್ನ ನಾವು ಪೂರೈಸೋದಷ್ಟೇ ಈಗ ನಮ್ಮ ಮುಂದಿರುವಂತಹ ಜವಾಬ್ದಾರಿ. ಅದನ್ನ ಸಮರ್ಥವಾಗಿ ನಿಭಾಯಿಸೋದಷ್ಟು ನಮ್ಮ ಮುಂದಿರುವಂತಹ ಆಪ್ಷನ್. ಹಳೇದು ಏನಾಯ್ತು, ಯಾರ ಪಕ್ಷ I don't want to comment what has happened earlier, how it happened. See, that is a closed chapter. We had formed the government. Who is responsible? Who is responsible for the victory? Who is responsible for the loss? There is no question of speaking now. Let us not sell this story. Sell the future now. Promises what we have. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದು ಕಡೆ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಡೆಲ್ಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಇವತ್ತು ಡಿಕೆಶಿ ಅವರು ಹೈಕಮಾಂಡ್ನ ಬುಲಾವ್ನ ಮೇರೆಗೆ ಈಗ ಪಯಣವನ್ನು ಬೆಳೆಸ್ತಾರೆ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಿಚಾರ ಶ್ರುತಿ, ನಿನ್ನೆ ರಾತ್ರಿವರೆಗೂ ಕೂಡ ಸಾಕಷ್ಟು ಮೌನವಾಗಿ ಇದ್ದಂತೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಡೆಲ್ಲಿಯಲ್ಲಿ ಹೋಗಿ ಸಿಎಂ ಸ್ಥಾನವನ್ನು ಪಡೆಯೋದಕ್ಕೆ ಲಾಬಿಯನ್ನ ಮಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಹಬ್ಬ ಇತ್ತು, ಅಂದ್ರೆ ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಡ್ತಿರ್ಲಿಲ್ಲ. ಕೇವಲ ಇಂಡೈರೆಕ್ಟ್ ಆಗಿ ಹೈಕಮಾಂಡ್ ಏನ್ ಸಂದೇಶವನ್ನ ಕೊಡ್ಬೇಕಲ್ಲ ಆ ಸಂದೇಶವನ್ನ ಮಾತ್ರ ಕೊಡ್ತಾ ಇದ್ರು. ಆದ್ರೆ ಎಲ್ಲೋ ಇವತ್ತು ಒಂದು ಕಡೆ ಅವರ ಒಂದು ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಟ್ಟಿರುವ ಈ ಮತ್ತು ಕೊಂಡಂತಹ 17 ಜನ ಶಾಸಕರು ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಮ್ಮ ಮೌನವನ್ನ ಮುರಿದಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಯಾಕಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಜೊತೆ ಕರ್ಕೊಂಡು ಹೋಗಿ ಒಂದು ಒತ್ತಡವನ್ನು ಹಾಕುವಂತ ತಂತ್ರವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ದೆಹಲಿಗೂ ಕೂಡ ಹೋಗದೆ, ಯಾರ ಶಾಸಕರನ್ನು ಕೂಡ ಹಿಂದೆಗಡೆ ಇಟ್ಕೊಳ್ದೆ, ತಂಡವನ್ನ ಇಟ್ಕೊಳ್ದೆ ಒಬ್ಬಂಟಿಯಾಗಿ ಇದ್ದು ನಿನ್ನೆ ಕೂಡ ಹೇಳ್ತಾ ಇದ್ರು, ನನ್ನ ಬಳಿ ಯಾರೊಬ್ಬರು ಕೂಡ ಶಾಸಕರು 130 ಆದ್ರೆ 135 ಜನ ನಾವು ಕೆಪಿಸಿಸಿಯ ಹೈಕಮಾಂಡ್ ಗೆ ಇರುವಂತಹ ಶಾಸಕರು ಹೊರತು ನನ್ನ ಪರವಾಗಿ ಯಾರು ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಮಾತ್ರ ತಮ್ಮ ಆಕ್ರೋಶವನ್ನ ಇಂಡೈರೆಕ್ಟ್ ಆಗಿ ಹೊರಹಾಕಿದ್ದಾರೆ. ಈ ಹಿಂದಿನ ಇದ್ದಂತ ಸರ್ಕಾರದಲ್ಲಿ ಅನ್ನುವಂತ
ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಕ್ಷ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಳಿಕ ಪಕ್ಷ ಸಂಘಟನೆ ಆಗಿರ್ಬೋದು, ಯಾವ ರೀತಿಯಾಗಿ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ನಿಭಾಯಿಸಿದ್ವಿ, ಜೊತೆಗೆ ಡಬಲ್ ಇಂಜಿನ್ ಸರ್ಕಾರದ ಎಷ್ಟು ಒತ್ತಡಗಳು ಬಂದ್ರೂ ಕೂಡ ನೀವೇ ನನ್ನನ್ನ ಬಂಡೆ ಅಂತ ಕರೆದಿದ್ದೀರಾ, ಬಂಡೆಯನ್ನ ಆಕೃತಿ ಮಾಡ್ತಿರೋ ಅಥವಾ ನೇಣುಗಂಬಕ್ಕೆ ಮಾಡುವಂತ ಕಲ್ಲು ಮಾಡ್ತಿರೋ, ಜಲ್ಲಿ ಮಾಡ್ತಿರೋ ನಿಮಗೆ ಬಿಟ್ಟಂತದ್ದು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಹೈಕಮಾಂಡ್ಗೆ ಬಿಟ್ಟಂತ ಮಾತನ್ನ ಅಂತ ಅನ್ನುವ ಮಾತನ್ನ ಸದಾಶಿವ ಸಂದರ್ಭದಲ್ಲಿ ಸಂಕೇತವನ್ನ ಕೂಡ ತೋರಿಸಿ ಹೋಗಿದ್ದಾರೆ. ಸೊ ಇವತ್ತು ಸಂಜೆ ವೇಳೆಗೆ ಹೈಕಮಾಂಡ್ ನಿಂದ ಯಾವ ನಿರ್ಧಾರ ಬರುತ್ತೆ. ಸೊ ಮತ್ತೊಂದು ಬಂದಿರುವಂತಹ ಮಾಹಿತಿ ಅಂತಂದ್ರೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಯಾವ ಒಂದು ಖಾತೆಯನ್ನ ಕೂಡ ತೆಗೆದುಕೊಳ್ಳದೆ ಯಾವುದು ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿರೋದು ಗೊತ್ತಾಗ್ತಾ ಇದೆ. ಸೊ ಕೆಲವೊಮ್ಮೆ ದೊಡ್ಡ ಕೆಲಸ ಸಣ್ಣದಾಗಿ ಕಾಣಿಸುತ್ತೆ. ಕಾರ್ಯಕರ್ತರು ಬಾವುಟ ಕಟ್ಟಿ ಪಕ್ಷವನ್ನ ಬೆಳೆಸಿದ್ದಾರೆ. ಸೊ ಆ ಬೂತ್ ಮಟ್ಟದ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಇರೋದಿಲ್ಲ. ಪಕ್ಷದ ಬಗ್ಗೆ ಎಲ್ಲೋ ಒಂದ್ ಕಡೆ ಬೇಸರ ಕಂಡುಬಿಡುತ್ತೆ. ಕಾರ್ಯಕರ್ತರು ಬಾವುಟ ಕಟ್ಟಿ ಬೂತ್ ಮಟ್ಟದಿಂದ ಪಕ್ಷವನ್ನ ಬೆಳೆಸಿದ್ದಾರೆ. ಆ ರೂಟ್ ಇಲ್ಲದೆ ಇದ್ರೆ ಫ್ರೂಟೇ ಇಲ್ಲ ಅನ್ನೋ ಒಂದು ವಿಚಾರವನ್ನ ಅವ್ರು ಹೇಳ್ತಾ ಇದ್ರು. ಕಾರ್ಯಕರ್ತರು ಪಕ್ಷಕ್ಕಾಗಿ ಬೆಟ್ ಕಟ್ಟಿದ್ದಾರೆ. ಸೊ ಪಕ್ಷದ ಬೇರು ಗಟ್ಟಿಯಾಗಿರಬೇಕು ಈ ಸಂದರ್ಭದಲ್ಲಿ. ಸೊ ಪಕ್ಷದ ಸೊ ಯಾವುದೇ ಬೇರುಗಟ್ಟಿ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ, ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಲೀಡರ್ಗಳು ಈ ಸಂದರ್ಭದಲ್ಲಿ. ಅವರಿಲ್ಲದೆ ನಾವೇನು ಕೂಡ ಅಲ್ಲ. ರೂಟ್ ಇದ್ರೆ ತಾನೇ ಫ್ರೂಟ್ ಸಿಗ್ಲಿಕ್ಕೆ ಸಾಧ್ಯ. ಕಾರ್ಯಕರ್ತರೇ ನಿಜವಾದ ಪಕ್ಷದ ಬೇರುಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಕೂಡ ನೆನಪು ಮಾಡಿದ್ದಾರೆ. ಗೆ ಮಾಡ್ತಾ ಇರುವಂತಹ ಇಂಡೈರೆಕ್ಟ್ ಲಾಬಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಈ ಬಾರಿ ಮತ್ತೊಮ್ಮೆ ಅಧಿಕಾರವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಆಗ್ತಾ ಇದೆಯಾ ಅಂತ ಕೂಡ ಅನ್ನಿಸ್ತಿದೆ. In politics, everything will not be. On the work of a who has begged for the vote, who have made the numbers in the booth. They are the leaders. They are the roots. Without root, I believe in who has tied my flag, who has fought in the booths, who has begged for the vote, who have made the numbers in the booth. They are the leaders. In politics, everything will have to be considered. Even the hard work of a small worker who has tied my flag, who has fought in the booths, who has begged for the. In
ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ, ಒಬ್ಬನೇ ಬರೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ಹೋಗ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದೇ ನನ್ನ ಶಕ್ತಿ. ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಜನರ ನಂಬಿಕೆಯನ್ನ ಉಳಿಸಿಕೊಂಡು ಬೆಳೆಸೋದಕ್ಕೆ ಯತ್ನವನ್ನ ಮಾಡ್ತೀವಿ. ಮಧ್ಯ ಬೆಳಿಗ್ಗೆ ಪ್ರತಿಕ್ರಿಯೆ. Let him take you. मैम पूरी गाड़ी में आए हो। एक मिनट, लेट हिम स्पीक यार, लेट हिम. Whatever you want to tell, you people tell. You are telling no, and SEBI is But you deliver made to your party. ಪಾಸ್ ಕೊಡಿ ನಂದು You sir, since you delivered, ಸಾಹೇಬ್ರ ಜೊತೆಲಿದ್ದೀನಿ you made to your party. Do you think? making your own comments. You can do. You are free to do. But since you delivered. You sir, since you delivered on the promises that you made to your party, do you have think MLAs? you deserve 135. 135. And as a Congress, all MLAs as a are KPCC all of them? president, Yeah, don't are push, you don't expecting every time CM sir? This time, But sir, Boarding pass illappa. Sir, Mr. Siddaramaiah yesterday said he's got the support of the majority of the MLAs. What would you say on that? in a united movement, because your family wants. Sir, your family are you wants ready you as to a be the CM. deputy Your CM, family sir? wants you as a CM, sir. Sir, your family wants you as a CM. Are you open for Sir, your family wants you.